ನೋಡ್ತಿರುವಂತಹ ಈ ದೃಶ್ಯ ಕೇವಲ ಒಂದು ಭಾಗದ ದೃಶ್ಯ ಅಷ್ಟೇ ಅಲ್ಲ, ಈ ತರ ಇನ್ನು ಸಾವಿರಾರು ಜಾಗಗಳಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸೆಲೆಬ್ರೇಟ್ ಮಾಡ್ತಿರುವಂತಹ ಕ್ಷಣ ಇದು. 12 ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಮಹೇಂದ್ರ ಸಿಂಗ್ ಧೋನಿ ಅವರೇ ಲಾಸ್ಟ್ ಕ್ಯಾಪ್ಟನ್ ಆಗಿದ್ದು ಒಂದು ಟ್ರೋಫಿಯನ್ನ ಕೈಗೆತ್ತಿಕೊಳ್ಳೋದಕ್ಕೆ. ಅದಾದ ನಂತರ ಹಿಟ್ ಮ್ಯಾನ್ ಕೈ ಸೇರಿದೆ ಒಂದು ಚಾಂಪಿಯನ್ಸ್ ಟ್ರೋಫಿ 2025. ಒಂದು ಅನ್ಬೀಟನ್ ಸ್ಟ್ರೀಕ್ ಅನ್ನ ಮೇಂಟೈನ್ ಮಾಡಿಕೊಂಡು ಕೊನೆಗೂ ಆ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನದಾಗಿಸ್ಕೊಳ್ಳಿ ಟೀಮ್ ಇಂಡಿಯಾ ಸಕ್ಸಸ್ಫುಲ್ ಆಗಿದೆ. ಅಂಡ್ ಅದೇ ತರ ಈ ಒಂದು ಮ್ಯಾಚ್ ನ ಅನಾಲಿಸಿಸ್ಗೆ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್. ವಂಡರ್ಫುಲ್ ಮ್ಯಾಚ್. ಎಲ್ಲ ಒಂದ್ ಕಡೆ ಆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಫೈರ್ ಮಧ್ಯ ಬರ್ತಿದ್ದಂಗೆ, ಸೆಕೆಂಡ್ ಇನ್ನಿಂಗ್ಸ್ ನ ಮಧ್ಯಕ್ಕೆ ಬರ್ತಿದ್ದ ಹಾಗೆ ಸ್ವಲ್ಪ ಡೌಟ್ ಬಂತು. ಸೊ ಅಂತಹ ಸಮಯದಲ್ಲೂ ಕೂಡ ಆ ಒಂದು ಪ್ರಾಪರ್ ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದು ಅಕ್ಷರ್ ಪಟೇಲ್ ಅಂಡ್ ಶ್ರೇಯಸ್ ಅಯ್ಯರ್. ಸೊ ಓವರ್ ಆಲ್ ಆಗಿ ಈ ಒಂದು ಇನ್ನಿಂಗ್ಸ್ ಬಗ್ಗೆ ಹಾಗೂ ಈ ಮ್ಯಾಚ್ ಬಗ್ಗೆ ಮಾತಾಡೋಗಿದ್ರೆ ನಿಮ್ಮ ಅನಾಲಿಸಿಸ್ ತಿಳಿಸೋ ಆಗಿದೆ. ರಾಹುಲ್, ಏನಂದರೆ ಈ ಮ್ಯಾಚ್ ಒಂದು ರೀತಿ ನೋಡ್ತಾ ಇದ್ದಾರೆ, ಒಂದು ರೀತಿ ಆರಂಭದಲ್ಲಿ ಟೀಮ್ ಇಂಡಿಯಾ ಪರ ಆಯಿತು, ನಂತರ ಇದು ನ್ಯೂಜಿಲೆಂಡ್ ಪರ ಆಯಿತು. ಅಂದರೆ 18 ಓವರ್ ಡ್ರಿಂಕ್ಸ್ ಬ್ರೇಕ್ವರೆಗೂ ಎಲ್ಲವೂ ಸರಿ ಇತ್ತು. ರೋಹಿತ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಾ ಇದ್ರು, ಶುಭ್ಮನ್ ಗಿಲ್ ಕೂಡ ಒಳ್ಳೆ ಸ್ಟ್ಯಾಂಡ್ ಕೊಡ್ತಾ ಇದ್ರು. ಬಟ್ 18 ಓವರ್ ನಂತರ ಇಲ್ಲಿ ಮ್ಯಾಚ್ಗೆ ಒಂದು ರೀತಿ ಟ್ವಿಸ್ಟ್ ಸಿಕ್ತು ಅಂತ ಹೇಳ್ತೀನಿ. ಯಾವಾಗ ನ್ಯೂಜಿಲೆಂಡ್ ಸ್ಪಿನ್ನರ್ಸ್ ಬರ್ತಾರೆ, ಸೊ ಇಲ್ಲಿ ಮ್ಯಾಚ್ ಕಂಪ್ಲೀಟ್ಲಿ ಉಲ್ಟಾ ಆಗುತ್ತೆ. ಸೊ ನಾವು ನೋಡ್ತಾ ಇದ್ವಿ ಇಲ್ಲಿ ರೋಹಿತ್ ಶರ್ಮಾ ಆರಂಭದಲ್ಲಿ 2ನೇ ಬಾಲ್ಗೆ ಅವ್ರು 6 ಹೊಡೆದಿರೋದು. ಅಂದರೆ ಅವರ ಟೆಂಪೋ, ಅವ್ರ ಇಂಟೆಂಟ್ ಯಾವ ರೀತಿ ಇತ್ತು ಅಂತ ಇಲ್ಲೇ ಗೊತ್ತಾಗ್ತದೆ. ರೋಹಿತ್ ಶರ್ಮಾದ ಒಂದೇ ಒಂದು ಮೈಂಡ್ ಸೆಟ್, ಅಂದರೆ ನಾನು ಚೆನ್ನಾಗಿ ಆಡಬೇಕು, ಫಸ್ಟ್ ಪವರ್ ಪ್ಲೇ ಏನಿದೆ ಈ ಪವರ್ ಪ್ಲೇಯಲ್ಲಿ ತುಂಬ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಡೆಫಿನೆಟ್ಲಿ ನಾವು ಗೆಲ್ಬೋದು. ಅಂದರೆ 252 ರನ್ಸ್ ಇದನ್ನು ದೊಡ್ಡ ಸ್ಕೋರ್ ಅಲ್ಲ, ಬಟ್ ಈ ಪಿಚ್ಚಲ್ಲಿ ಅದು ದೊಡ್ಡ ಸ್ಕೋರೇ ಆಗಿತ್ತು. ಯಾಕಂದರೆ ಬಾಲ್ ಸರಿಯಾಗಿ ಬರ್ತಾ ಇರಲಿಲ್ಲ ಬ್ಯಾಟ್ಗೆ. ಸೊ ಇಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ. ಬಟ್ ರೋಹಿತ್ ಶರ್ಮಾ ಎಲ್ಲೂ ಕೂಡ ಒಂದು ವೀಕ್ನೆಸ್ ತೋರಿಸಿಲ್ಲ. ಆರಂಭದಿಂದಲೂ ಕೂಡ ನ್ಯೂಜಿಲೆಂಡ್ ಮೇಲೆ ಅವ್ರು ದಾಳಿ ಮಾಡ್ಕೊಂಡ್ಬಂದರು. ಸೊ ಈಸಿಯಾಗಿ ಅವರು ರನ್ ಸ್ಕೋರ್ ಮಾಡ್ತಾಯಿದ್ರು. ಒಂದು ಕಡೆ ರೋಹಿತ್ ಶರ್ಮಾ ರನ್ ಸ್ಕೋರ್ ಮಾಡ್ತಾಯಿದ್ರು, ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಅವರು ಟೈಮ್ ತೊಗೊತಾ ಇದ್ರು, ಅಂದರೆ ಸೆಟಲ್ ಆಗ್ತಾಯಿದ್ರು ಕ್ರೀಸ್ನಲ್ಲಿ. ಸೊ ಅವರು ಒಂದು ಸೆಟಲ್ ಆದಾಗ ಅವರು ಕೂಡ ಒಂದು ಒಳ್ಳೆ ಶಾಟ್ಸ್ ಹೊಡೆಯಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಹೇಳ್ಬೇಕಂದ್ರೆ ಶುಭ್ಮನ್ ಗಿಲ್ ಇಲ್ಲಿ ಒಂದು ಒಳ್ಳೆ ಕ್ಯಾಚಿಗೆ ಗ್ಲೇನ್ ಫಿಲಿಪ್ಸ್ ಅವರು ಏನು ಎಕ್ಸ್ಟ್ರಾ ಶಾರ್ಟ್ ಕವರಲ್ಲಿ ಇರೋಂಥ ಒಂದು ಒಳ್ಳೆ ಕ್ಯಾಚಿಗೆ ಅವರು ಔಟ್ ಆದರು. ಬಟ್ ಒಂದಂತೂ ನಿಜ ರಾಹುಲ್, ಏನಂದರೆ ಈ ಒಂದು ಮ್ಯಾಚ್ ನಾವು ಫೈನಲ್ ಮ್ಯಾಚ್ ಏನಿದೆ, ಸೊ ನಮ್ಮ ಏನು ಟೀಮ್ ಇಂಡಿಯಾ ಸ್ಪಿನ್ನರ್ಸ್ ಇದ್ದಾರೆ, ಸೊ ಅವರಿಗೆ ಒಂದು ಕಂಪ್ಲೀಟ್ಲಿ ಕ್ರೆಡಿಟ್ ಹೋಗಬೇಕು. ಜೊತೆಗೆ ರೋಹಿತ್ ಶರ್ಮಾ ಕೂಡ ಅವರ ಒಂದು ಕ್ಯಾಪ್ಟನ್ಶಿಪ್ ಬಗ್ಗೆ ಇಲ್ಲಿ ಮಾತಾಡಲೇಬೇಕು. ಯಾಕಂದರೆ ರೋಹಿತ್ ಶರ್ಮಾ ಅವರು ಇವತ್ತಿನ ಮ್ಯಾಚಲ್ಲಿ, ಎಸ್ಪೆಷಲಿ ಫೈನಲ್ ಮ್ಯಾಚಲ್ಲಿ ಅವರು ಬೌಲರ್ಸ್ನ ರೊಟೇಟ್ ಮಾಡಿದಂಥ ರೀತಿ ಆ ಥರ ಇತ್ತು. 6ನೇ ಓವರ್ಗೆ ಅವರು ವರುಣ್ ಚಕ್ರವರ್ತಿಯನ್ನು ಕರ್ಕೊಂಡ್ಬರ್ತಾರೆ. ಅಂದರೆ ರೋಹಿತ್ ಶರ್ಮಾ ಎಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನ ಇಳಿಸ್ಬೇಕೋ ಅಲ್ಲಿ ಕರೆಕ್ಟಾಗಿ ಇಳಿಸ್ತಾ ಇದ್ರು. ಅಂದರೆ ನಿಮಗೆ ವಿಕೆಟ್ಸ್ ಬೇಕಾ, ವರುಣ್ ಚಕ್ರವರ್ತಿಗೆ ಬಾಲ್ ಕೊಡಿ, ಅವ್ರು ವಿಕೆಟ್ಸ್ ತೆಗಿತಾರೆ. ಸೊ ಆ ರೀತಿ ರೋಹಿತ್ ಶರ್ಮಾ ವರುಣ್ ಚಕ್ರವರ್ತಿಗೆ ಒಂದು ಶಾರ್ಟ್ ಸ್ಪೆಲ್ ಕೊಡ್ತಾಯಿದ್ರು. ನಂತರ ಅವರು ವಿಕೆಟ್ಸ್ ಕೂಡ ತೆಗಿತಾಯಿದ್ರು, ಬ್ರೇಕ್ಸ್ ಕೊಡ್ತಾಯಿದ್ರು. ನಂತರ ಏನಂದರೆ ಇಲ್ಲಿ ಪವರ್ ಪ್ಲೇ ಮುಗಿದ ತಕ್ಷಣ ಅವರು ಕುಲ್ದೀಪ್ ಯಾದವ್ಗೆ ಬೌಲಿಂಗ್ ಕೊಟ್ಟಿದ್ದಾರೆ. ಸೊ ಕುಲ್ದೀಪ್ ಯಾದವ್ 2 ಸಕ್ಸಸ್ಫುಲ್ ವಿಕೆಟ್ಸ್ನ ತೆಗೆದ್ರು. ಒಂದು ರಚಿನ್ ರವೀಂದ್ರ ಇರ್ಬೋದು, ಮತ್ತು ಕೇನ್ ವಿಲಿಯಮ್ಸನ್, ಏನು ನ್ಯೂಜಿಲೆಂಡ್ನ ಡೇಂಜರಸ್ ಪ್ಲೇಯರ್ಸ್ ಅಂತ ನಾವು ಕರಿತಾ ಇದ್ವಿ. ಸೊ ಅವರ ಒಂದು ವಿಕೆಟ್ನ ಬೇಗನೆ ತೆಗೆದ್ವಿ. ಸೊ ಇದು ರೋಹಿತ್ ಶರ್ಮಾ ಅವರಿಗೆ ಒಂದು ಕ್ರೆಡಿಟ್ ಸಲ್ಲಲೇಬೇಕು. ಜೊತೆಗೆ ಏನಂದರೆ ಇಲ್ಲಿ ಅಕ್ಷರ್ ಪಟೇಲ್ನ ಕೂಡ ಇವರು ಬಿಫೋರ್ 20 ಓವರ್ಸ್ ಒಳಗಡೆ ಇಳಿಸ್ತಾರೆ. ನಂತರ ಜಡೇಜಾ 20ನೇ ಓವರಲ್ಲಿ ಅವ್ರನ್ನೂ ಕೂಡ ಬೌಲಿಂಗ್ ಮಾಡಿಸ್ತಾರೆ. ಸೊ ಇಲ್ಲಿ ರೊಟೇಷನ್ ಇದೆಯಲ್ಲ, ಬೌಲರ್ಸ್ನ ರೊಟೇಷನ್ ಮಾಡ್ತಾ ಇರೋ ರೀತಿ ಅವ್ರಿಗೆ ಗೊತ್ತಾಯಿತು ಈ ಪಿಚ್ಚಲ್ಲಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಪರದಾಡ್ತಾರೆ ಅಂತ. ಸೊ ಸ್ಪಿನ್ನ ಅಟ್ಯಾಕ್ ಮಾಡಿದ್ರು, ಸೊ ಸಕ್ಸಸ್ ಕೂಡ ಕಂಡ್ರು. ಸೊ ಇಲ್ಲಿ ರೋಹಿತ್ ಶರ್ಮಾ ಅವರು ಮತ್ತೊಂದು ಅವರ ಒಂದು ಟ್ಯಾಕ್ಟಿಕ್ಸ್ ಏನಿದೆ ಅಂದರೆ ಅವರು ಕರೆಕ್ಟಾಗಿ ಫೀಲ್ಡ್ ಸೆಟ್ ಮಾಡ್ತಾಯಿದ್ರು. ಬೌಲರ್ಸ್ಗೆ ಬೇಕಾಗಿರುವಂಥ ರೀತಿ, ಯಾವ ರೀತಿ ಎಲ್ಲಿ ಫೀಲ್ಡ್ ನಿಲ್ಲಿಸಬೇಕು ಅಲ್ಲಿ ಕರೆಕ್ಟಾಗಿ ನಿಲ್ಲಿಸ್ತಾಯಿದ್ರು. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ಮೇಲೆ ಒಂದು ರೀತಿ ಪ್ರೆಷರ್ ಬಿಲ್ಡ್ ಮಾಡ್ತಾಯಿದ್ರು. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಏನಂದರೆ ನಮ್ಮ ಒಂದು ಸ್ಪಿನ್ ದಾಳಿಗೆ ಅವರು ಬೇಗನೆ ವಿಕೆಟ್ ಒಪ್ಪಿಸ್ತಾ ಇದ್ರು. ಜೊತೆಗೆ ಏನಂದರೆ ಅವ್ರಿಗೂ ಕೂಡ ರನ್ ಸ್ಕೋರ್ ಮಾಡೋದಕ್ಕೆ ಎಲ್ಲೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾವು ಫಸ್ಟ್ 10 ಓವರ್ಸಲ್ಲಿ ನೋಡ್ತಾ ಇದ್ವಿ ನ್ಯೂಜಿಲೆಂಡ್ 6.90 ಅಲ್ಲಿ ರನ್ ಸ್ಕೋರ್ ಮಾಡ್ತಾಯಿದ್ರು. ನಂತರ 11 to 20, ಸೊ 11 to 20, 21 to 30 ಪ್ಲಸ್ 31 to 40. ಸೊ ಈ 30 ಓವರ್ಗಳಲ್ಲಿ ನ್ಯೂಜಿಲೆಂಡ್ನ ಎಲ್ಲೂ ಕೂಡ ಅವರು 5 ಓವರ್ಸ್ ಮೇಲೆ ರನ್ಸ್ ಬಿಡೋದಕ್ಕೆ ಬಿಟ್ಟಿಲ್ಲ. ಸೊ ಇಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನ ಒಂದು ಟ್ಯಾಕ್ಟಿಕ್ಸ್ ಕೂಡ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಸ್ಪಿನ್ನರ್ಸ್ ಕೂಡ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ನ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ರೀತಿ ಅದಕ್ಕೆ ಫೀಲ್ಡ್ ಸೆಟ್ ಮಾಡಿ, ಯಾವ ರೀತಿ ಫೀಲ್ಡ್ ಸೆಟ್ ಮಾಡಿದ್ರು ಅದಕ್ಕೆ ತಕ್ಕನಂತೆ ಅವರು ಬೌಲಿಂಗ್ ಮಾಡಿದ್ದಾರೆ. ಜೊತೆಗೆ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಬಿಲ್ಡ್ ಕೂಡ ಮಾಡಿದ್ದಾರೆ.